ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಒಂದು ಪರ್ಸನ್ ಅವರ ಮನಸ್ಸಿನ ಭಾವನೆಗಳು ಏನಿದೆ, ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ, ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ನೀವು ಕಾಯ್ತಿರುವಂತಹ ಪ್ರೀತಿ ನಿಮಗೆ ಸಿಗುತ್ತಾ ಇಲ್ವಾ, ಅವರು ಮತ್ತೆ ವಾಪಸ್ ಬರ್ತಾರಾ ಇಲ್ಲ ಅಂತ ನೋಡೋಣ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ. ಎಸ್, ಅಫ್ಕೋರ್ಸ್ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ತುಂಬ ವರ್ಷದಿಂದ ಕಾಯ್ತಾ ಇರ್ತೀರಾ, ಅಥವಾ ಸಪ್ರೇಷನಲ್ಲಿ ಇರ್ತೀರಾ, ನೋ ಕಾಂಟ್ಯಾಕ್ಟಲ್ಲೂ ಇರ್ತೀರಾ. ಸೊ ಅವರು ವಾಪಸ್ ಬರ್ತಾರಾ ಇಲ್ಲ, ಅವ್ರು ಅಥವಾ ಏನು ಯೋಚನೆ ಮಾಡ್ತಾ ಇರ್ತಾರೆ, ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ಓಕೆ, ಸೊ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ಏನು ಒಂದು ಔಟ್ಕಮ್ ಬರುತ್ತೆ, ಏನು ನಿಮಗೆ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ. ಗಾಯ್ಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಆ್ಯಂಡ್ ಒನ್ ಮೋರ್ ಥಿಂಗ್ ಗಾಯ್ಸ್, ನಾನು ಒಂದು ಅನೌನ್ಸ್ಮೆಂಟ್ ಮಾಡಬೇಕು. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನಲ್ಲಿ ಕರೆಂಟ್ಲಿ ಯಾರೆಲ್ಲ ಇದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಷನ್ನ ಯಾರು ಫೇಸ್ ಮಾಡ್ತಾ ಇದ್ದೀರಾ, ಅವರಿಗೋಸ್ಕರ ನಾನು ಫುಲ್ ಮೂನ್ ಡೇ ದಿನ ಗೈಡೆಡ್ ಮೆಡಿಟೇಷನ್ನ ನಾನು ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ವೆಬಿನಾರ್ನ ಆಲ್ರೆಡಿ ಸ್ಟಾರ್ಟ್ ಮಾಡಬೇಕು ಅಂತ ವರ್ಕ್ಶಾಪ್ಗೆ ಏನೇನು ಬೇಕು ಎಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಇಂಟ್ರೆಸ್ಟೆಡ್ ಇದ್ದರೆ, ನಿಮ್ಮ ಒಂದು ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಎಂಡ್ ಆಗಬೇಕು, ನನ್ನ ಪರ್ಸನ್ ನನ್ನ ಜೊತೆ ಮೊದಲಿನ ಥರ ಇರಬೇಕು ಅಂದರೆ ಈ ಒಂದು ಅಪರ್ಚುನಿಟಿನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫುಲ್ ಮೂನ್ ಡೇ ದಿನ ವೆರಿ ಹೈ ಎನರ್ಜಿ ಇರೋದ್ರಿಂದ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಫುಲ್ ಮೂನ್ ಡೇ ದಿನ ನಾನು ಈ ಒಂದು ಮೆಡಿಟೇಷನ್ನ ಇಟ್ಕೊಂಡಿದ್ದೀನಿ. ಓಕೆ, ಈ ಒಂದು ಗೈಡೆಡ್ ಮೆಡಿಟೇಷನ್ನ ನೀವು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನೀವು ಹೊರಗೆ ಬರ್ತೀರಾ, ನಿಮ್ಮ ಒಂದು ಪ್ರೀತಿನ ಉಳಿಸ್ಕೊಳ್ಬಹುದು ಅಂತ ಹೇಳ್ತೀನಿ. ಇಂಟ್ರೆಸ್ಟೆಡ್ ಇರೋರು ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮ್ಯಾಮ್, ನನಗೆ ಪರ್ಸ್ನಲ್ ರೀಡಿಂಗ್ ಬೇಕು, ಥರ್ಡ್ ಪಾರ್ಟಿ ಸಿಚುವೇಶನ್ ಡೌಟ್ ಇದೆ ಅಂದರೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೊಳ್ಳಿ. ಅಲ್ಲಿ ಕನ್ಫರ್ಮೇಷನ್ ಆಗಿ ನಿಮಗೆ ಎಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ ಅಂದಾಗ ನೀವು ಈ ಒಂದು ವೆಬಿನಾರ್ಗೆ ಜಾಯ್ನ್ ಆಗಿ. ಕನ್ಫರ್ಮೇಷನ್ ಇಲ್ಲದೇ ವಿತೌಟ್ ಥರ್ಡ್ ಪಾರ್ಟಿ ನಿಮಗೆ ಗೊತ್ತೇ ಇಲ್ಲ, ಸುಮ್ಮನೆ ಡೌಟಲ್ಲಿದ್ದೀರಾ ಆದರೂ ಜಾಯ್ನ್ ಆಗ್ತೀರಾ ಅಂದರೆ ಇದು ವರ್ಕ್ ಆಗಲ್ಲ. ನಿಮಗೆ ಕನ್ಫರ್ಮೇಷನ್ 100% ಎಸ್ ನಾನು ಥರ್ಡ್ ಪಾರ್ಟಿಯಿಂದನೇ ದೂರ ಆಗಿದ್ದೀನಿ ಅಂದಾಗ ಮಾತ್ರ ಈ ಒಂದು ವೆಬಿನಾರ್ನ ಮೆಡಿಟೇಷನ್ನ ನೀವು ಜಾಯ್ನ್ ಆಗಬಹುದು. ಓಕೆ, ಸೊ ವೆಬಿನಾರ್ ಡೀಟೇಲ್ಸ್ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಎಲ್ಲ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ನಿಮ್ಮ ಒಂದು ಪರ್ಸನ್ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಒಂದು ಎನರ್ಜೀಸ್ ಏನಿದೆ ಈ ಒಂದು ಕ್ಯಾಂಡಲ್ ಮುಖಾಂತರ ನೋಡೋಣ. ಈ ಒಂದು ಫ್ಲೇಮನ್ನೇ ನೀವು ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ, ಸೊ ದಟ್ ನಿಮಗೆ ಎನರ್ಜಿ ಬೇಗ ಕನೆಕ್ಟ್ ಆಗುತ್ತೆ. ಓಕೆ, ಒಂದು ಫರ್ಮ್ ಡಿಸಿಷನ್ ಅನ್ನೋದು ನಿಮ್ಮ ಲೈಫಲ್ಲಿ ತೊಗೊಂಡು ಬರಬೇಕಾಗಿದೆ, ಬಟ್ ಆ್ಯಕ್ಷನ್ಸ್ ಇಲ್ಲ ಅಂತ ಬರ್ತಾ ಇದೆ. ಈ ಒಂದು ಪ್ರೀತಿಯಲ್ಲಿ ಆ್ಯಕ್ಷನ್ಸ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ. ಎಸ್, ಒಂದು ಫರ್ಮ್ ಡಿಸಿಷನ್ ಅನ್ನೋದು ಬೇಕು, ಕ್ಲಾರಿಟಿ ಅನ್ನೋದು ಬೇಕು. ನಿಮ್ಮ ಪರ್ಸನ್ ಕಡೆಯಿಂದ ಆ ಕ್ಲಾರಿಟಿಗಳು ನಿಮಗೆ ಸಿಗಬೇಕಾದಂತಹ ಒಂದು ಟೈಮ್ ಬರ್ತಾ ಇದೆ ಅಂತ ಹೇಳಬಹುದು. ಈ ಒಂದು ಪ್ರೀತಿಯಲ್ಲಿ ಒನ್ ಸೈಡೆಡ್ ಲವ್ ಕೂಡ ಇದೆ ಅಂತ ಹೇಳಬಹುದು, ಅಥವಾ ಒಂದು ಕಡೆಯಿಂದ ಎಫರ್ಟ್ ಜಾಸ್ತಿ ಇದೆ ಅಂತ ಹೇಳಬಹುದು. ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ನೀವು ರಿಲೇಷನ್ಶಿಪ್ಗೆ ಬಂದಾದಮೇಲೆ ಅಂತ ಹೇಳಬಹುದು. ನೀವು ಈ ಒಂದು ಪರ್ಸನ್ ಅವರ ಒಂದು ಪ್ರಪೋಸಲ್ನ ಒಪ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಒಂದು ಲೈಫ್ ಚೆನ್ನಾಗಿತ್ತು, ಬಟ್ ಇವ್ರನ್ನ ಒಪ್ಕೊಂಡಾದಮೇಲೆ ಎಲ್ಲೋ ಒಂದು ಹಂತದಲ್ಲಿ ಇವ್ರನ್ನ ಒಂದು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಅಂತ ನಿಮಗೆ ಅನಿಸಿದೆ ಎಲ್ಲೋ ಒಂದು ಪಾಯಿಂಟ್ ಇದರಲ್ಲಿ. ಈ ಪರ್ಸನ್ ಎನರ್ಜಿ ನೋಡಬೇಕು ಅಂದರೆ ಈ ಪರ್ಸನ್ ನಿಮ್ಮ ಮೇಲೆ ತುಂಬಾ ಓವರ್ ಪೊಸೆಸಿವ್ ಆಗಿದ್ರು ಅಂತ ಹೇಳಬಹುದು. ಆ ಒಂದು ಓವರ್ ಪೊಸೆಸಿವಿಂದ ತುಂಬಾ ನಿಮಗೆ ಡೌಟ್ ಪಡುವಂಥದ್ದು ಅಥವಾ ರಿಸ್ಟ್ರಿಕ್ಷನ್ಸ್ ಹಾಕುವಂಥದ್ದು ಈ ಥರ ಎಲ್ಲ ಆಗ್ತಾಯಿತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಯಾವತ್ತಿಗೂ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡಿಲ್ಲ ಅಂತ ಹೇಳಬಹುದು.
ನೀವೇ ಒಂದು ದಾರಿ ಅವರೇ ಒಂದು ದಾರಿ, ಈ ರೀತಿಯ ಒಂದು ಸಿಚುವೇಷನ್ನಲ್ಲಿ ನೀವಿಬ್ಬರು ಇದ್ದೀರಾ ಅಂತ ಹೇಳಬಹುದು. ಲೈಕ್ ನೀವು ಉತ್ತರ ಆದರೆ ಅವರು ದಕ್ಷಿಣ, ಇಬ್ಬರ ಒಂದು ವಿಚಾರಗಳು ಹೊಂದ್ಕೊಳ್ತಾ ಇಲ್ಲ. ಬಟ್ ಸ್ಟಿಲ್ ಪ್ರೀತಿಸ್ತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಏನೋ ಒಂದು ಕಾಂಪ್ರಮೈಸ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಒಂದು ಈ ವಿಚಾರದಲ್ಲಿ ಇವರು ನಿಮ್ಮ ಜೊತೆ ಇದ್ದರು ಅಂತ ಹೇಳಬಹುದು. ಆ್ಯಂಡ್ ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಎನರ್ಜಿ ಜಾಸ್ತಿ ಇದೆ. ನೀವೆಷ್ಟೇ ಹತ್ತಿರ ಆಗಬೇಕು ಅಂದ್ರೂ ಥರ್ಡ್ ಪಾರ್ಟಿ ಅದನ್ನು ಬಿಡೋದಕ್ಕೆ ರೆಡಿ ಇಲ್ಲ. ಈ ಒಂದು ಥರ್ಡ್ ಪಾರ್ಟಿನೇ ಒಂದು ಎನಿಮಿ ಥರ ನಿಮ್ಮ ಒಂದು ಲೈಫಲ್ಲಿ ಇದ್ದಾರೆ ಅಂತ ಹೇಳಬಹುದು. 6 ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಅಥವಾ 1 ಇಯರಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿದ್ದೀರಾ ಅಂತ ಹೇಳಬಹುದು. ಡೋಂಟ್ ವರಿ ದಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಒಂದು ಫ್ಯೂಚರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಫ್ಯೂಚರಲ್ಲಿ ಏನೋ ಒಂದು ಚೇಂಜಸ್ ಅನ್ನೋದು ಬರುತ್ತೆ. ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆ್ಯಂಡ್ ಕೆಲವೊಂದು ನ್ಯೂ ಡೈರೆಕ್ಷನ್ಸ್ ನಿಮ್ಮ ಲೈಫಲ್ಲಿ ಹುಡುಕೊಳ್ಬೇಕು, ನೀವು ಫೈಂಡ್ ಔಟ್ ಮಾಡಬೇಕು. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅಂದರೆ ಒಂದು ಡೈರೆಕ್ಷನ್ಸ್ಗಳು ನಿಮ್ಮ ಮಧ್ಯೆ ಬರುತ್ತೆ, ದಾರಿಗಳು ಕಾಣಿಸುತ್ತೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಸೈನ್ಸ್ಗಳು ಸಿಗುತ್ತೆ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಆ್ಯಂಡ್ ಈ ಪರ್ಸನ್ ಮನಸ್ಥಿತಿ ತುಂಬ ಚಂಚಲ ಇದೆ ಅಂತ ಹೇಳಬಹುದು. ಆ್ಯಂಡ್ ಒಂದು ತುಂಬಾ ಬೇಗ ಒಂದು ಮೆಟೀರಿಯಲ್ ಲೈಫ್ಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಹೇಳಬಹುದು. ಒಂದು ಐಷಾರಾಮಿ ಜೀವನಕ್ಕೆ ಇವರು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಹೇಳಬಹುದು. ಸೊ ಅದು ಸಿಗೋದಕ್ಕೋಸ್ಕರ ಏನು ಬೇಕಾದರೂ ಇವ್ರು ಮಾಡ್ತಾರೆ ಅಂತ ಹೇಳಬಹುದು. ಕೆರಿಯರ್ ವೈಸ್ ನೋಡೋದಾದರೆ ತುಂಬಾ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಜಸ್ಟ್ ಟು ಶೋ ಆಫ್ ಅಂತ ಹೇಳಬಹುದು. ಆ ರೀತಿ ಒಂದು ಎನರ್ಜಿ ಇದೆ. ಆ್ಯಂಡ್ ಪೊಸೆಸಿವ್ ಇದ್ದಾರೆ. ಆ್ಯಂಡ್ ಅಗೇನ್ ಬುದ್ಧಿಯಲ್ಲಿ ತುಂಬಾ ಇಂಟೆಲೆಕ್ಟ್ ಇದ್ದಾರೆ ಅಂತ ಹೇಳಬಹುದು. ಜಾಣತನ ತುಂಬ ಇದೆ. ಎಲ್ಲಿ ಏನು ಕೆಲಸ ಮಾಡಿದ್ರೆ ಆ ಒಂದು ಕೆಲಸನ ಇದು ಮಾಡಬಹುದು, ಗಿಟ್ಟಿಸ್ಕೋಬಹುದು, ಪಡ್ಕೋಬಹುದು. ಈ ರೀತಿ ವಿಚಾರಗಳಲ್ಲಿ ತುಂಬಾ ಮೈಂಡ್ ಗೇಮ್ಗಳನ್ನ ಆಡ್ತಾರೆ ಅಂತ ಹೇಳಬಹುದು. ಅವರ ಕೆಲಸ ಸಾಧನೆಗೋಸ್ಕರ ಏನು ಕೆಲಸ ಬೇಕಾದರೂ ಇವ್ರು ಮಾಡ್ತಾರೆ. ಯಾವ ಹಂತಕ್ಕೆ ಬೇಕಾದರೂ ಇವ್ರು ಇಳಿಬಹುದು. ಲೈಕ್ ಕೈಂಡ್ ಆಫ್ ಅಪರ್ಚುನಿಟಿಸ್ಟ್ ಅಂತ ಹೇಳಬಹುದು, ಅಥವಾ ಅವಕಾಶವಾದಿ ಅಂತ ಹೇಳಬಹುದು ಈ ಪರ್ಸನ್. ಸಮ್ಟೈಮ್ಸ್ ನಿಮಗೆ ಈ ಪರ್ಸನ್ ಫೀಲ್ ಮಾಡಿಸಿರೋದು ನೀವು ಡಿಪೆಂಡ್ ಆಗಿದ್ದೀರಾ ಈ ಒಂದು ಪರ್ಸನ್ ಮೇಲೆ, ಅಥವಾ ವರ್ತ್ಲೆಸ್ ನೀವು, ಈ ರೀತಿಯ ಒಂದು ಫೀಲಿಂಗ್ನ ಅವರು ನಿಮಗೆ ಮಾಡಿದ್ದಾರೆ ಅಂತ ಹೇಳಬಹುದು. ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತೆ, ಅಥವಾ ನನ್ನ ಪರ್ಸನ್ ಇವರು ಡಿಸರ್ವ್ ಇದ್ದಾರಾ ನನಗೆ ಅಂತ ನಿಮಗೂ ಎಷ್ಟೊಂದು ಸತಿ ಡೌಟ್ ಬಂದಿದೆ. ಬಟ್ ಸ್ಟಿಲ್ ನನ್ನ ಪ್ರೀತಿ ಟ್ರೂ ಆಗಿದೆ, ನನಗೆ ನನ್ನ ಪರ್ಸನ್ನೇ ಬೇಕು ಅಂತ ನೀವು ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ. ಬಟ್ ಆ್ಯಸ್ ದಿಸ್ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರಾ, ಕಮಿಟ್ಮೆಂಟ್ ಕೊಡ್ತಾರಾ ಅಂದರೆ ಇಟ್ಸ್ ಅಗೇನ್ 50-50 ಅಂತ ಹೇಳಬಹುದು. ಬಿಕಾಸ್ ಹಿಯರ್ ಲೈಕ್ ಥರ್ಡ್ ಪಾರ್ಟಿ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಸೊ ಥರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಅವರು ಫ್ರೆಂಡು ಆಗಿರಬಹುದು, ಅಥವಾ ಇನ್ನೊಂದು ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಬಟ್ ಎಲ್ಲೋ ಒಂದು ಕಡೆ ಬೇರೆದವರ ಒಂದು ಮಾತುಗಳನ್ನ ಇವ್ರು ಜಾಸ್ತಿ ಕೇಳ್ತಾರೆ ಅಂತ ಹೇಳಬಹುದು. ಬೇರೆದವರ ಮಾತಿಗೆ ಬೇಗ ಇನ್ಫ್ಲೂಯೆನ್ಸ್ಡ್ ಆಗಿಬಿಡ್ತಾರೆ, ಅಥವಾ ಆಕರ್ಷಿತರಾಗ್ಬಿಡ್ತಾರೆ, ಬೇಗ ನಂಬಿಡ್ತಾರೆ ಅಂತ ಹೇಳಬಹುದು. ಅದು ತಪ್ಪು, ನಾನು ಮಾಡ್ತಿರೋ ತಪ್ಪು ಅಂತ ಈಗೀಗ ಅವ್ರಿಗೆ ಸ್ಪಷ್ಟನೆ ಸಿಗ್ತಾ ಇದೆ. ಆ್ಯಂಡ್ ಅವರ ಒಂದು ಸೋಲ್ ಏನಿದೆ, ಈಗ ಒಂದು ಸ್ಪಿರಿಚುವಲ್ ಪಾತ್ಗೆ ನಾನು ಜರ್ನಿ ಅನ್ನೋದನ್ನು ನಡೆಸಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ಅವರು ಈಗ ಬರ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಸ್ಟಿಲ್ ಈ ಪರ್ಸನ್ಗೆ ಕ್ಲಾರಿಟಿ ಇಲ್ಲ. ಆ್ಯಂಡ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಓಪನ್ ಅಪ್ ಕೂಡ ಆಗಿರಲಿಲ್ಲ ಅಂತ ಹೇಳ್ಬಹುದು. ತುಂಬಾ ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡ್ತಾಯಿದ್ರು ಅಂತ ಹೇಳಬಹುದು. ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡದೆ ಅವಾಯ್ಡ್ ಮಾಡೋದು, ಅಥವಾ ಟಾಪಿಕ್ನ ಚೇಂಜ್ ಮಾಡೋದು, ಈ ರೀತಿ ಕೆಲಸಗಳನ್ನು ಜಾಸ್ತಿ ಇವ್ರು ಮಾಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ನೀವು ಯಾವಾಗೆಲ್ಲ ಕಮಿಟ್ಮೆಂಟ್ ಕೇಳ್ತಾ ಇರ್ತೀರ, ಈ ಪರ್ಸನ್ ನಿಮಗೆ ಕಾಸ್ಟ್ ವಿಚಾರವಾಗಿ ಅಥವಾ ರಿಲಿಜಿಯಸ್ ವಿಚಾರವಾಗಿ ನಿಮಗೆ ರೀಸನ್ಸ್ ಅನ್ನೋದನ್ನು ಕೊಡ್ತಾರೆ ಅಂತ ಹೇಳಬಹುದು. ಅಥವಾ ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ ಅಂತಾನೆ ರೀಸನ್ ಕೊಡ್ತಾ ಮುಂದೂಡ್ತಾ ಇದ್ದಾರೆ ಅಂತ ಹೇಳಬಹುದು.
ಬಿಕಾಸ್ ಹೇಳಿದರೆ ಸಿಂಪತಿಯಾಗಿ ಮಾತಾಡಿಬಿಟ್ರೆ, ಪ್ರೀತಿಯಿಂದ ಮಾತಾಡಿಬಿಟ್ರೆ ನೀವು ಕರಗಿ ಹೋಗ್ತೀರಾ. ಆ್ಯಂಡ್ ನಿಮ್ಮ ವೀಕ್ನೆಸ್ನ ಇವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆ ವೀಕ್ನೆಸ್ಸಲ್ಲೇ ಇವರು ನಿಮ್ಮ ಜೊತೆಗೆ ಕನೆಕ್ಟ್ ಆಗ್ತಾರೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಬಹುದು. ಎಂಥದೇ ಒಂದು ಪರಿಸ್ಥಿತಿ ಇದ್ರೂ ಅವರು ನಿಮ್ಮನ್ನು ಬೇಗ ಒಪ್ಪಿಸ್ಬಿಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನನಗೆ ಜಾಸ್ತಿ ಅನ್ನಿಸ್ತಾ ಇರೋದು, ನೀವು ತುಂಬಾ ಹಣದ ಸಹಾಯ ಈ ಪರ್ಸನ್ಗೆ ನೀವು ಮಾಡಿದ್ದೀರಾ. ಈ ಪರ್ಸನ್ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರೆ, ದುಡ್ಡು ಇಸ್ಕೊಂಡಾಗ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ದುಡ್ಡು ಕೊಡದೆ ಮತ್ತು ನೀವು ಕೊಡಲ್ಲ ಅಂದಾಗ ಅವರು ಕಮ್ಮಿ ಮಾಡ್ತಾರೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಆ ರೀತಿ ಕೂಡ ಎನರ್ಜೀಸ್ ನನಗೆ ಸಿಗ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಪ್ರೀತಿ ಇದೆ ನಿಮ್ಮ ಮೇಲೆ. ಬಟ್ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ಫ್ಯಾಕ್ಚುಯೇಷನ್ ಅಷ್ಟೇ. ಬಟ್ ನೆಗ್ಲಿಜೆನ್ಸಿ ಅದ್ರ ಜೊತೆಗೇ ಜಾಸ್ತಿ ಇದೆ ಅಂತ ಹೇಳಬಹುದು. ಒಂದು ಕಾನ್ಫಿಡೆಂಟ್ ಅವ್ರಿಗೆ, ಅವ್ರು ಏನೇ ಮಾಡಿದ್ರೂ ನೀವು ಬಿಟ್ಟು ಹೋಗಲ್ಲ, ನನ್ನ ಪರ್ಸನ್ ಬಿಟ್ಟು ಹೋಗಲ್ಲ ಅಂತ ಒಂದು ರೀತಿಯಲ್ಲಿ ತುಂಬ ಗ್ರ್ಯಾಂಟೆಡ್ ಆಗಿ ನಿಮ್ಮನ್ನು ತಗೊಳ್ಳುವಂಥದ್ದು. ನನ್ನ ಪರ್ಸನ್ ನಾನು ಏನೇ ಮಾಡಿದ್ರು ನಾನು ಬಿಟ್ಟು ಹೋಗಲ್ಲ, ಈ ರೀತಿಯ ಒಂದು ಗ್ರ್ಯಾಂಟೆಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದೆ ಅಂತ ಹೇಳಬಹುದು. ಆ್ಯಂಡ್ ತುಂಬ ಸತಿ ಅವ್ರನ್ನ ನೀವು ಫಾರ್ಗಿವ್ ಮಾಡಿರೋದುಂಟು. ನನಗೆ ಇಲ್ಲಿ ಅವರ ಎನರ್ಜಿಗಿಂತ ಹೆಚ್ಚಾಗಿ ಇವತ್ತು ನಿಮ್ಮ ಎನರ್ಜಿ ಜಾಸ್ತಿ ನನಗೆ ಕನೆಕ್ಟ್ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಒಂದು ಹೋಪ್ ಅನ್ನೋದಿದೆ, ಒಂದು ನಂಬಿಕೆ ಅನ್ನೋದಿದೆ, ಮತ್ತು ಎಲ್ಲವೂ ಸರಿ ಹೋಗುತ್ತೆ ಅಂತ. ಇವರು ಮತ್ತೆ ಈ ಒಂದು ಪರ್ಸನ್ ಗಿಲ್ಟಲ್ಲಿದ್ದಾರೆ. ನಾನು ಮಾಡ್ತಿರೋ ತಪ್ಪು ನಾನು ಸರಿ ಮಾಡ್ಕೋಬೇಕು, ಆಗ್ತಿರೋ ಪ್ರಾಬ್ಲಮ್ಗಳನ್ನ ಎಲ್ಲ ಸರಿ ಮಾಡ್ಕೋಬೇಕು ಅಂತ. ಬಟ್ ಇವರ ಒಂದು ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದ ಹಾಗೆ ಇನ್ನೊಂದು ಪ್ರಾಬ್ಲಮ್ ಮತ್ತೆ ಉಟ್ಕೊಳ್ಳುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮತ್ತೊಂದು ಸ್ಟಾರ್ಟ್ ಆಗಿರುತ್ತೆ. ಈ ಒಂದು ವಿಚಾರದಲ್ಲಿ ನಿಮ್ಮ ಕಡೆ ಗಮನ ಕೂಡ ಕಮ್ಮಿ ಆಗ್ತಾ ಇದೆ ಇವ್ರಿಗೆ ಅಂತ ಹೇಳಬಹುದು. ಇವರು ಮತ್ತೆ ನಿಮ್ಮ ಲೈಫಲ್ಲಿ ಕಮಿಟ್ಮೆಂಟ್ ತೊಗೊಂಡು ಬರ್ತಾರಾ ಅಂದರೆ ಸ್ವಲ್ಪ ಡಿಲೇ ಇದೆ. ಬಿಕಾಸ್ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು. ಅದು ರಿಮೂವ್ ಆದಾಗ ಇವರು ಮತ್ತೆ ಬರ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳಬಹುದು. ನನಗೆ ಥರ್ಡ್ ಪಾರ್ಟಿ ಎನರ್ಜಿನೇ ಜಾಸ್ತಿ ಸಿಗ್ತಾ ಇದೆ. ಇಲ್ಲಿ ಎಷ್ಟು ಜನಕ್ಕೆ ರೆಸನೇಟ್ ಆಗುತ್ತೆ ಗೊತ್ತಿಲ್ಲ. ಥರ್ಡ್ ಪಾರ್ಟಿಯಲ್ಲಿ ಇರೋರಿಗೆ ಇದು ಖಂಡಿತ ರೆಸನೇಟ್ ಆಗುತ್ತೆ ಈ ರೀಡಿಂಗ್ ಅಂತ ಹೇಳ್ತೀನಿ. ಮತ್ತು ಈ ಪರ್ಸನ್ ತುಂಬ ಫೀಲ್ ಆಗೋದು, ಈ ಪ್ರೀತಿಯಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ, ಇಂಡಿಪೆಂಡೆನ್ಸ್ ಇಲ್ಲ ಲೈಫಲ್ಲಿ, ತುಂಬ ಉಸಿರು ಕಟ್ಟಿಸ್ತಾರೆ, ಈ ರೀತಿ ಒಂದು ಫೀಲ್ ಆಗುತ್ತೆ. ನಿಮ್ಮ ಒಂದು ಪ್ರೀತಿ, ಅತಿವಾದ ಒಂದು ಕೇರ್ ಇವ್ರಿಗೆ ಉಸಿರು ಕಟ್ಟುವಂಥದ್ದು ಅಥವಾ ತುಂಬ ಇಗ್ನೋರ್ ಅನಿಸುವಂಥದ್ದು, ನಿಮ್ಮ ಒಂದು ಅವೈಲಬಿಲಿಟಿ ಇವ್ರಿಗೆ ಇರಿಟೇಟ್ ಮಾಡುವಂಥದ್ದು. ಈ ಒಂದು ಕಾರಣಕ್ಕೆ ನಿಮ್ಮ ಜೊತೆ ಎಷ್ಟೊಂದು ಸಾರಿ ಜಗಳ ಆಡಿರೋದು ಉಂಟು. ಆ್ಯಂಡ್ ಈ ಪರ್ಸನ್ ನಿಮ್ಮ ಹತ್ರ ಎಷ್ಟೊಂದು ಸತಿ ಹೇಳಿದ್ದಾರೆ, ನನಗೆ ಫ್ರೀಯಾಗಿ ಬಿಡು, ನನಗೆ ಸ್ವಲ್ಪ ದಿನ ಟೈಮ್ ಕೊಡು, ಗ್ಯಾಪ್ ಬೇಕು, ಡಿಸ್ಟೆನ್ಸ್ ಬೇಕು ಅಂತ ಬಾಯಿ ಬಿಟ್ಟು ಸಹ ಈ ಪರ್ಸನ್ ನಿಮ್ಮಿಂದ ಕೇಳ್ಕೊಂಡಿದ್ದಾರೆ ಅಂತ ಹೇಳಬಹುದು. ಧರಿಸ್ಕೊಂಡಿದ್ದಾರೆ, ನಾನು ಒಳ್ಳೆಯವನು, ನಂದೇನು ತಪ್ಪಿಲ್ಲ, ಈ ರೀತಿ ಒಂದು ವಿಚಾರದಲ್ಲೂ ಕೂಡ ಅವರು ಇರ್ತಾರೆ. ಬಿಕಾಸ್ ಇವರು ಹೊರಗಡೆ ಇರೋದೇ ಒಂದು, ನಿಮ್ಮ ಮುಂದೆ ಇರೋದೇ ಇನ್ನೊಂದು, ಈ ರೀತಿ ಅವರು ಆ್ಯಕ್ಟ್ ಅನ್ನೋದು ನಡೆಸ್ತಾ ಇದ್ದಾರೆ ನಿಮ್ಮ ಮುಂದೆ. ಜಸ್ಟ್ ಬಿಕಾಸ್ ನಿಮ್ಮಿಂದ ಕೆಲಸ ಸಾಧಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ. ಬಿಕಾಸ್ ನಿಮ್ಮ ಕಡೆಯಿಂದ ತುಂಬ ಅಪರ್ಚುನಿಟೀಸ್ ಅವ್ರಿಗೆ ಇದೆ, ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮನ್ನು ಕಳ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವರು ಈ ರೀತಿಯ ಒಂದು ಆ್ಯಕ್ಟ್ ಅನ್ನೋದು ಮಾಡ್ತಾರೆ. ತುಂಬ ಸಿಂಪತಿ ತೊಗೊಳ್ತಾರೆ, ಸಿಂಪತಿ ಪ್ಲೇ ಮಾಡ್ತಾರೆ ನಿಮ್ಮ ಜೊತೆಗೆ. ಐ ನೋ ಇದು ತುಂಬ ಹಾರ್ಶ್ ಅನಿಸುತ್ತೆ, ಬಟ್ ದ ಫ್ಯಾಕ್ಟ್ ಈಸ್ ದಿಸ್. ನನಗೆ ಈ ರೀತಿ ಎನರ್ಜಿ ಬರ್ತಾ ಇದೆ. ಸೊ ಬೆಟರ್, ನನ್ನ ಪ್ರಕಾರ ನಿಮಗೆ ಅಡ್ವೈಸ್ ಏನು ಅಂದರೆ, ಜಾಸ್ತಿ ಅವೈಲೇಬಲ್ ಆಗಬೇಡಿ, ಸೆಲ್ಫ್ ಲವ್ ಅನ್ನೋದನ್ನು ನೀವು ಮಾಡಿ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.